ಶರಣಾರ್ಥಿ 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 ಸೋಮಾ ಭೀಮಂತಕ್ಕಂಥವರು ಹಗಲಿನ ನೇರಳನ್ನು ನಡ್ಕೊಂತ ಬಂದರು. ಸಾಕಷ್ಟು ದೃಢವಾಯಿತು. ಹಸಿವೆಯ ಬಾಧೆಯನ್ನು ತೆಗೆದುಕೊಳ್ಳಲಾರದೆ ಸಿದ್ದಪ್ಪ ನಿನ್ನ ಸಂಘ ಸಾಕು, ನಾವು ನಮ್ಮೂರಿಗೆ ಹೋಗ್ತೀವಿ, ನಮಗೆ ಅಪ್ಪಣೆ ಕೊಡುವಂದಾಗ ಸಿದ್ದಪ್ಪ ಅಂತಾನ ಇದು ಗುರುಮಾರ್ಗ ಬಹಳ ಕಠಿಣವಾದದ್ದಪ್ಪ, ಅದು ಎಲ್ಲರಿಗೂ ಸಿಗೋದಿಲ್ಲ. ಗುರುಮಾರ್ಗ ಎಂತಾದ್ದು ಅಂತಂದ್ರೆ ಮುಳ್ಳಿನ ಹಂಚಿಕೆ ಇದ್ದಾನೆ. ಯಾರಿಗೆ ದೇಹ ಭಾವ ಹೋಗಿರ್ತಾರ ಅಂತವರು ಇದ್ರ ಸಾಧನೆ ಮಾಡ್ಲಿಕ್ಕೆ ಆಗ್ತೈತೆ ತಿಳ್ಕೊಂಡು ಅವ್ರಿಗೆ ಊರಿಗೆ ವಾಪಸ್ ಹೋಗ್ಲಿಕ್ಕೆ ಅಪ್ಪಣೆ ಕೊಡುತ್ತಾನೆ. ಮುಂದೆ ಎಷ್ಟು ತಿರುಗಿದ್ರು ತನಗೆ ಬೇಕಾಗ್ತಕ್ಕಂಥ ಗುರುಗಳು ಸಿಗಲಿಲ್ಲ. ಗುರುವಿನ ಆಶೀರ್ವಾದ ನನಗೆ ಆಗ್ಲಿಲ್ಲ ಅಂದ್ರೆ ದೇಹ ಇದ್ರಷ್ಟೇ ಹೋದ್ರಷ್ಟೇ ಅಂತ ತಿಳ್ಕೊಂಡು, ತಂದೆ ನೀನು ಎಲ್ಲಿದೆಯಪ್ಪ, ನಿನ್ನ ದರ್ಶನ ನನಗೆ ಆಗ್ಲಿಲ್ಲ ಅಂತಂದ್ರೆ ಈ ದೇಹವನ್ನೇ ತ್ಯಾಗ ಮಾಡ್ತೀನಿ ಅಂತೇಳಿ ಮನಸ್ಸು ಗಟ್ಟಿ ಮಾಡಿದ. ದೇಹವನ್ನ ತ್ಯಾಗ ಮಾಡ್ಬೇಕಂತ ತಿಳ್ಕೊಂಡ ಆತನ ಗುರು ಒಬ್ಬ ವಯೋವೃದ್ಧರಾಗಿರ್ತಕ್ಕಂಥ ಸಾಧುವಿನ ರೂಪದಲ್ಲಿ ಬರ್ತಾನೆ. ಕಾವಿ ಬಟ್ಟೆಯನ್ನು ಧರಿಸಿರ್ತಕ್ಕಂಥ ಸಾಧುವಿನ ರೂಪದಲ್ಲಿ ಸಿದ್ದಪ್ಪನಿಗೆ ದರ್ಶನ ಕೊಡ್ತಾನೆ. ಸಿದ್ದಪ್ಪನಿಗೆ ದರ್ಶನವನ್ನು ಕೊಟ್ಟು, ಏನು ನೀನು ಚಿಂತೆ ಮಾಡಬೇಡ, ನಿನಗೆ ಯೋಗ್ಯವಾದ ಗುರು ಬಹಳ ದೂರದಲ್ಲಿ ಇಲ್ಲ, ಇಲ್ಲೇ ಸಮೀಪದಲ್ಲಿದ್ದಾನೆ. ಗುಡುಗುಂಟಿ ಕ್ಷೇತ್ರದ ಶ್ರೀ ಅಮರಗುಂಡ ಮಲ್ಲಿಕಾರ್ಜುನ ಕ್ಷೇತ್ರದಲ್ಲಿ ಗಟ್ಟಿ ಮಠದ ಗಜದಂಡ ಪಟ್ಟ ದೇವರು ನಿನ್ನ ಗುರು, ಆತನಿಂದ ನೀನು ಶಾಸ್ತ್ರವನ್ನು ಶ್ರವಣ ಮಾಡು. ಮುಂದೆ ಗುಡ್ಡ ಕಾಣ್ತಾ ಇದ್ದಲ್ಲ, ಆ ಗುಡ್ಡವನ್ನು ದಾಟಿ ಇಳಿದೆ ಅಂತಂದ್ರೆ ಅದೇ ಗುಡುಗುಂಟಿಯ ಕ್ಷೇತ್ರ, ಅಲ್ಲಿಗೆ ಹೋಗಂತೇಳಿ ಆ ಸಾಧು ರೂಪದಲ್ಲಿ ಬಂದಿರ್ತಕ್ಕಂಥ ಮಹಾತ್ಮ ಹೇಳಿದಾಗ ಬಹಳ ಸಂತೋಷ ಆಗ್ತದೆ. ನೋಡುವುದರಲ್ಲಿ ಅದೃಷ್ಟನಾಗಿ ಹೋಗಿಬಿಟ್ಟ ಸಿದ್ದಪ್ಪ ಅಂತಾನ, ನಾನಿದ್ದಲ್ಲಿಗೆ ನನ್ನ ಗುರು ಈ ರೂಪದಲ್ಲಿ ಬಂದಿದ್ದೇನು. ಆತನಿಗೆ ನಮಸ್ಕಾರ ಮಾಡಲಿಲ್ಲ. ಮುಂದೆ ಗುರುಗಳೇ ಹೇಳಿದಂತೆ ಸಂಚಾರ ಮಾಡುತ್ತಾ ಎಲ್ಲಿಗೆ ಬಂದ. ಶರಣರ ಪಾದಕ್ಕೆ ಶಿರ ಹಚ್ಚಿಬಾಗೆಂದು ಶಿರದೊಳು ಕರಬಿಟ್ಟು ಮುಕ್ತಡ ಮಾಡು ಬಂದ. ಶಿರದೊಳು ಕರಬಿಟ್ಟು ಮುಕ್ತಡ ಮಾಡು ಬಂದ. ಗುರು ಬೇಕಾ ತಂಗಿ ಗುರು ಬೇಕಾ, ಗುರು ಬೇಕವ್ವ ತಂಗಿ ಗುರು ಬೇಕಾ. ಗುರು ಬೇಕಾ ತಂಗಿ ಗುರು ಬೇಕಾ, ಗುರು ಬೇಕವ್ವ ತಂಗಿ ಗುರು ಬೇಕಾ.
ಅಲ್ಲಿ ಅಮರಗುಂಡ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಅಂದ್ರೆ ಗಜದಂಡ ಶಿವಯೋಗಿಗಳು ಆ ಗುರುಗಳ ಮಠಕ್ಕೆ ಬರುತ್ತಾನೆ. ಯಾವ ಸಿದ್ದಪ್ಪನ ದ್ವಾರಭಾಗದಲ್ಲಿ ನಿಂತುಕೊಂಡು ಗುರುವಿನ ನಾಮಸ್ಮರಣೆಯನ್ನು ಮಾಡಿ ದ್ವಾರಭಾಗಕ್ಕೆ ನಮಸ್ಕಾರವನ್ನು ಮಾಡಿ ಒಳಗೆ ಹೋಗಿ ಯಾವ ಗಜದಂಡ ಶಿವಯೋಗಿಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಆಗ್ತಾನೆ, ಸಾಷ್ಟಾಂಗವನ್ನು ಆಗ್ತಾನೆ. ಗೊತ್ತಿತ್ತು ಗಜದಂಡ ಶಿವಯೋಗಿಗಳಿಗೆ ಇದು ಮಹಾನ್ ವ್ಯಕ್ತಿ ಇದೆ ನನ್ನ, ಆದ್ರೂ ಕೂಡ ಈತನ ಮನಸ್ಸು ಪರೀಕ್ಷೆ ಮಾಡ್ಬೇಕಂತೇಳಿ ಈತನ ಮಾತಾಡ್ಸಲಿಲ್ಲವು. ಹೋಗಿ ಗುರುಗಳಿಗೆ ನಮಸ್ಕಾರ ಮಾಡಿ ಮುಂದೆ ನಿಂತುಕೊಂಡ್ರೆ ಮಾತಾಡ್ಸಿದ್ರೆ ನಿಮ್ಗೆ ಹೆಂಗೆ ಅನಿಸ್ತದೆ? ಏನು ಬಿಡೋ ಮರ ಇವ್ರು ಮಠಕ್ಕೆ ಬಂದು ಸ್ವಲ್ಪ ಮಾತಾಡ್ಸ್ಕೊಂಡು ಅಂತೇಳಿ. ಆದರೆ ಸಿದ್ದಪ್ಪ ಗುರುಗಳಿಗೆ ಸಾಷ್ಟಾಂಗವನ್ನು ಹಾಕಿದ ಮೇಲೆ ಗುರುಗಳಂತಾರ ಮಾತಾಡಿಸಿದ ಮೊದಲನೇ ಮಾತು ಸಾಷ್ಟಾಂಗ ಹಾಕಿರ್ತಕ್ಕಂಥ ಸಿದ್ದಪ್ಪ ಮ್ಯಾಲೆ ಹೇಳಲ್ಲ. ಸಾಷ್ಟಾಂಗ ಅಂದ್ರೆ ಏನು ಅಂತಂದ್ರೆ ಮನುಷ್ಯನ ದೇಹದಲ್ಲಿ 8 ಅಂಗದ, ಆ 8 ಅಂಗಗಳ ನೆಲಕ್ಕೆ ಬಂದಬೇಕಂದ್ರೆ ಸಾಷ್ಟಾಂಗ ಹಾಕಿದ್ಮೇಲೆ ಗುರುಗಳು ಎದ್ದೇಳ ನಂತರ ಎದ್ದೇಳಬಾರದು. ಗುರುಗಳ ಹಂಗೆ ಎದ್ದೋದ್ರು 1 ತಾಸು 2 ತಾಸು ಆಯ್ತು, ವಾಪಸ್ ಬಂದು ನೋಡ್ತಾರ. ಸಾಷ್ಟಾಂಗ ಹಾಕಿದ ಸಿದ್ದಪ್ಪ ಅಲ್ಲೇ, ಸಾಷ್ಟಾಂಗ ಹಾಕಿದವ ಅಲ್ಲೇ ಮಲ್ಗೆ ನೋಡ ನೀವು ಮನಸ್ಸು ಪರೀಕ್ಷೆ ಮಾಡೋದಂತೆ. ಏ ತಮ್ಮ ಯಾರ ನೀನು ಎದ್ದೋಡು, ಇಲ್ಲಿ ನನ್ನ ಕಣ್ಣಿಗೆ ಕಾಣಿಸ್ಬೇಡ ಅಂತಾರೆ ಗುರುಗಳು. ಇದ್ರ ಮನಸ್ಸು ಪರೀಕ್ಷೆ ಮಾಡ. ನೀವು ಯಾರು ಮಠಕ್ಕೆ ಹೋದಾಗ ಯಾವುದೇ ಮಠಕ್ಕೆ ಹೋಗಿ ನೀವು ಎದ್ದೋಗು, ನಮ್ಮ ಮಠಕ್ಕೆ ಯಾಕೆ ಬಂದ ಸುಮ್ಮನೆ ಇರ್ತೀರ ನೀವು? ಮನಸ್ಸಿಗೆ ಹಾಕಿ ಎದ್ದೋಗಿ ನನ್ನ ಕಣ್ಣಿಗೆ ಕಾಣಿಸ್ಬೇಡ ಅಂತಾರ. ಸಿದ್ದಪ್ಪ ಅಂತಾನ ನಮ್ಮಪ್ಪ ನನ್ನ ಕಣ್ಣಿಗೆ ಕಾಣಿಸ್ಬೇಡ ಅಂತಾನ, ಆದ್ರೆ ನನ್ನ ಮಠ ಬಿಟ್ಟು ಹೋಗಂತ ಹೇಳಿಲ್ಲಲ್ಲ. ಇಷ್ಟ ಮನಸ್ಸು ಮಾಡಿ ಆ ಗುರುವಿಗೆ ಕಾಣಿಸಲಾರದೆ ಅಲ್ಲಿ ಹೆಂಗೆ ಸೇವೆ ಮಾಡ್ತಾರಂದ್ರೆ ದಾಸೋಹದಲ್ಲಿ ಪಾಂಡ್ಯ ತೊಳಿತಾನ, ಗುರುಗಳು ಹತ್ತತಕ್ಕಂಥ ಕುದುರೆಯ ಲದ್ದಿಯನ್ನು ಬೆಳಿತಾನ. ಹೆಂಗೆ ಸೇವೆ ಮಾಡಿದ? 1 ದಿವಸ ಕೂಡ ತಪ್ಪಿಸಲಿಲ್ಲ. ಗುರುಗಳು ಮಠದಲ್ಲಿ ಸೇವಾ ಮಾಡ್ತಿದ್ದ, ಆದ್ರೆ ಗುರುಗಳು ಮಠದಾಗ ಊಟ ಮಾಡ್ತಿದ್ದಿಲ್ಲ. ಊರಾಗ 5 ಮನೆ ಭಿಕ್ಷೆ ಮಾಡಿ ಕಂತಿ ಭಿಕ್ಷೆಯನ್ನು ಮಾಡಿ ಆ ಪ್ರಸಾದವನ್ನೇ ಆತ ಸ್ವೀಕರಿಸ್ತಿದ್ದ. ಹಿಂಗೆ ಮನಸಾಪೂರ್ವಕವಾಗಿ ಸೇವೆ ಮಾಡಿದ. ಮುಂದೆ 1 ದಿವಸ ಏನಾಗ್ತಂದ್ರ ಆ ಗಜದಂಡ ಶಿವಯೋಗಿಗಳ ಮಠಕ್ಕೆ ಒಬ್ಬ ಕಾಶಿ ಪಂಡಿತ ಸುಬ್ಬಯ್ಯ ಶಾಸ್ತ್ರಿ ಅಂತಕ್ಕಂಥ ಪಂಡಿತ ಬರ್ತಾನೆ. ಗಜದಂಡ ಶಿವಯೋಗಿಗಳು ಸಿಂಹಾಸನದಲ್ಲಿ ಕುಂತಾರ, ಸಾಕಷ್ಟು ಮಂದಿ ಭಕ್ತರು ಕುಂತಾರ. ಅಲ್ಲಿ ಸುಬ್ಬಯ್ಯ ಶಾಸ್ತ್ರಿ ಒಂದು ಪ್ರಶ್ನೆ ಮಾಡ್ತಾರೆ, ಉಪನಿಷತ್ತು ಅಂದ್ರೆ ಏನು ಅಂದ್ರೆ ಹೇಳ್ಬೇಕು ನೀವು ಅಂತಂದಾಗ, ನಿಮ್ಮ ಶಿಷ್ಯರ ನಿನ್ನಲ್ಲಿ ಅಭ್ಯಾಸ ಮಾಡ್ಯಾರಲ್ಲ, ಯಾರು ನಿನ್ನ ಶಾಸ್ತ್ರವನ್ನು ಕೇಳ್ಯಾರಲ್ಲ, ಅವರಲ್ಲಿ ಯಾರಾದ್ರೂ ಒಬ್ರು ಈ ಉಪನಿಷತ್ತು ಅಂದ್ರೆ ಏನು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡ್ಲಂತ ಕೇಳಿದಾಗ ಎಲ್ಲ ಶಿಷ್ಯರು ಸುಮ್ಮನೆ ಕೂತಿದ್ರು. ಆ ಸುಬ್ಬಯ್ಯ ಶಾಸ್ತ್ರಿ ಅಂತಾನ, ನಿನ್ನ ಮಠದಲ್ಲಿರ್ತಕ್ಕಂಥ ಶಿಷ್ಯರು ಸೋಲನ್ನು ಒಪ್ಪಿಕೊಂಡಾರ, ಹೀಗಾಗಿ ಸುಮ್ಮನೆ ಕುಂತಾರ. ಮನೆಯಲ್ಲಿ ಕುಂತುಕೊಂಡಿರ್ತಕ್ಕಂಥ ಯಾವ ಸಿದ್ದಪ್ಪ ಗುರುವೇ ನನ್ನ ಅಪ್ಪಣೆ ಆದರೆ ನಾನು ಆ ಸುಬ್ಬಯ್ಯ ಶಾಸ್ತ್ರಿಗೆ ಉತ್ತರ ಕೊಡ್ತೀನಿ ಅಂತ. ಯಾಕಂದ್ರೆ ಗುರು ನನಗೆ ಮುಖ ತೋರಿಸ್ಕೊಡಂತಾನಲ್ಲ, ಮನೆಯಲ್ಲಿ ಕುಂತ್ಕೊಂಡಂತ ಗೊತ್ತಿತ್ತು ಗಜದಂಡ ಶಿವಯೋಗಿಗಳಿಗೆ ಬಂದಿದ್ದ ಶಿಷ್ಯ ಅಂತೇಳಿ. ಬಾಲಿಲ್ಲವ ಸಿದ್ದಪ್ಪ, ಬಾಲಿಲ್ಲವ ಸಿದ್ಧ ಈ ಪಂಡಿತರಿಗೆ ಉತ್ತರ ಕೊಡಂದಾಗ, ಉಪನಿಷತ್ ಅಂದ್ರೆ ಏನು ಅಂತಂದ್ರೆ ಅದು ಬ್ರಹ್ಮಜ್ಞಾನ ಅಂತ. ಆ ಸಿದ್ದೇಶಾಸ್ತ್ರಿಗೆ ಉತ್ತರ ಕೊಡ್ತಾನೆ. ಹಾಗಾದ್ರೆ ಬ್ರಹ್ಮಜ್ಞಾನ ಅಂತಕ್ಕಂಥದ್ದು ಯಾವುದು? ಶುದ್ಧವಾದ ವಿದ್ಯೆಯಿಂದ ಕೂಡಿರ್ತಕ್ಕಂಥದ್ದೇ ಬ್ರಹ್ಮಜ್ಞಾನ ಅಂತ. ಹಾಗಾದ್ರೆ ಅವಿದ್ಯೆ ಅಂತಕ್ಕಂಥದ್ದು ಯಾವುದು ಅಂತೇಳಿ ಸುಬ್ಬಯ್ಯ ಶಾಸ್ತ್ರಿ ಕೇಳ್ತಾರೆ. ಅದಕ್ಕಂತಾನ ಸಿದ್ದಪ್ಪ, ಅವಿದ್ಯೆ ಅಂತಕ್ಕಂಥದ್ದು ಅಜ್ಞಾನದಿಂದ ಕೂಡಿರ್ತಕ್ಕಂಥದ್ದು. ಹಾಗಾದ್ರೆ ವಿದ್ಯೆಯನ್ನು ಸಾಧನೆ ಮಾಡಿದವರು ಯಾರು ಅಂತ ಕೇಳ್ತಾನೆ. ವಿದ್ಯೆಯನ್ನ ಸಾಧನೆ ಯಾರು ಮಾಡ್ಯಾರಂದ್ರೆ ದೇಹ ಭಾವವನ್ನು ಮರೆತು ಈ ದೇಹವೇ ನಾನು ಅಂತಕ್ಕಂಥ ಭಾವನೆ ಇಟ್ಟುಕೊಂಡು ಮುಂದೆ 1 ದಿವಸ ನಮಗೆ ಇದು ಶರೀರ ಶಾಶ್ವತವಲ್ಲ, ಈ ಶರೀರ ನಾನಲ್ಲ, ಈ ಭಾವವನ್ನು ಇಟ್ಟುಕೊಂಡು ಯಾರು ಸಾಧನೆಯನ್ನು ಮಾಡ್ಯಾರ ಅದು ನಿಜವಾದ ಒಂದು ವಿದ್ಯೆ. ಅವಿದ್ಯೆ ಅಂತಕ್ಕಂಥದ್ದು ಯಾವುದಂದ್ರೆ ಹೆಂಡತಿ ಮಕ್ಕಳು ನನ್ನವರು ನಂದು ಅಂತಕ್ಕಂಥ ಭ್ರಾಂತಿಯನ್ನು ಪಡ್ಕೊಂಡು ಆ ವಿಷಯದ ವಾಸನೆಯಿಂದ ಯಾರು ಬಂದಿರ್ತಾರಲ್ಲ ಅದು ಅವಿದ್ಯೆ ಅಂತ ಹೇಳ್ತಾರೆ. ಆಗ ಗಜದಂಡ ಶಿವಯೋಗಿಗಳು ಸಿದ್ದಪ್ಪನನ್ನು ಕರೆದು ಆತನಿಗೆ ಲಿಂಗ ದೀಕ್ಷೆ ಕೊಡ್ತಾರೆ. ಮುಂದೆ 1 ದಿವಸ ಗಜದಂಡ ಶಿವಯೋಗಿಗಳು ಶಾಸ್ತ್ರದಲ್ಲಿ ಪಂಚಮಹಾಭೂತಗಳಿಂದ ಕೂಡಿರ್ತಕ್ಕಂಥದ್ದು ಶರೀರ, ಪಂಚಮಹಾಭೂತಗಳಲ್ಲಿ ಹುಟ್ಟಿ ಪಂಚಮಹಾಭೂತಗಳ ಆಶ್ರಯದಲ್ಲಿ ಬದುಕ್ಯಾಗ. ಪಂಚಮಹಾಭೂತಗಳಂದ್ರೆ ಭೂಮಿ, ಆಕಾಶ, ನೀರು, ಗಾಳಿ, ಬೆಳಕು ಏನೈತೆ ಇದು ಪಂಚಮಹಾಭೂತಗಳು. ಇದ್ರಾಗ ಒಂದಿಲ್ಲ ಅಂದ್ರೆ ಮನುಷ್ಯ ಬದುಕೋಕ್ಕಾಗೋದಿಲ್ಲ. ನೀರಿಲ್ಲದೆ ಬದುಕೋಕ್ಕಾಗೋದಿಲ್ಲ, ಭೂಮಿ ಇಲ್ಲದೆ ಬದುಕೋಕ್ಕಾಗೈತೆ. ನಾವೆಲ್ಲ ಕುಂತಿರೋದೆಲ್ಲ ಭೂಮಿ ಮೇಲೆ. ಗಾಳಿ ಇಲ್ಲದೆ ಬದುಕೋಕ್ಕಾಗೋದಿಲ್ಲ. ಈ ಪಂಚಮಹಾಭೂತಗಳಿಂದ ಆಶ್ರಯ ಹೊಂದಿರ್ತಕ್ಕಂಥ ಈ ಶರೀರ
ಮುಂದೊಂದು ದಿವಸ ಪಂಚಮಹಾಭೂತಗಳಲ್ಲಿ ಲೀನವಾಗ್ತದ. ಲಿಂಗ ಮಧ್ಯೆ ಜಗತ್ ಸರ್ವಂ. ಆ ಲಿಂಗದಲ್ಲಿ ಏನಾಗುತ್ತ ಅಡಕವಾಗಿ ಇರ್ತಕ್ಕಂಥ ಮಾತನ್ನು ಹೇಳಿದಾಗ ಯಾವ ಸಿದ್ದಪ್ಪಂತನ ಅಪ್ಪ ಆ ಲಿಂಗದಲ್ಲಿ ನಾವು ಅಡಕವಾಗಿ ಬಂದ ಬಳಿಕ ಮತ್ತೆ ನೀನು ಕೊಟ್ಟ ಲಿಂಗದ ಪರ ನನಗೆ ಬೇಡ, ಆ ಲಿಂಗ ನನಗೆ ಬೇಡ ಅಂತೇಳಿ ಆ ಲಿಂಗವನ್ನು ಬಿಚ್ಚಿ ಯಾವ ಗಜದಂಡಿಸುವ ಯೋಗಿಗಳು ಮುಂದಿಡುತ್ತಾರೆ. ಆಗ ಗಜದಂಡಿಸುವ ಯೋಗಿಗಳಂತಾರ, ನೀನು ಇಂದಿನಿಂದ ಸಿದ್ದಪ್ಪನಲ್ಲ ನಿಜವಾದ ಸಿದ್ಧಾರೂಢ ನೀನು ಅಂತೇಳಿ ಆತನಿಗೆ ಆಶೀರ್ವಾದ ಮಾಡಿ ಹೋಗು. ಹಲವು ತೀರ್ಥಯಾತ್ರೆಗಳನ್ನ ತೀರ್ಥ ಕ್ಷೇತ್ರಗಳನ್ನ ದರ್ಶನ ಮಾಡಿಕೊಂಡು ಜಗತ್ತಿನಲ್ಲಿ ಅಜ್ಞಾನಿಗಳನ್ನು ಸುಜ್ಞಾನಿಗಳನ್ನಾಗಿ ಮಾಡಿ ಮನುಕುಲವನ್ನು ಉದ್ಧಾರ ಮಾಡುವಂತ ಕೆಲಸವನ್ನು ನೀನು ಮಾಡುವಂತೇಳಿ ಗಜದಂಡಿಸುವ ಯೋಗಿಗಳು ಆ ಸಿದ್ದಪ್ಪನನ್ನ ಸಿದ್ಧಾರೂಢನನ್ನಾಗಿ ಮಾಡಿ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಆ ಗುರುಗಳಿಗೆ ಮತ್ತೊಮ್ಮೆ ನಮಸ್ಕಾರವನ್ನು ಮಾಡಿ ಆ ಮಠವನ್ನು ಬಿಟ್ಟು ಬರ್ತಾ ಇದ್ದಾನೆ. ಗುರುಗಳ ಅಪ್ಪಣೆ ಮೇರೆಗೆ ತೀರ್ಥಯಾತ್ರೆಯನ್ನು ಮಾಡಲಿಕ್ಕೆ ಹೋಗ್ತಾನೆ. ಮನುಷ್ಯನಿಗೆ ಬ್ರಹ್ಮ ಜ್ಞಾನ ಅಂತಕ್ಕಂಥದ್ದು ಪ್ರಾಪ್ತಿ ಆಗಬೇಕಾದ್ರೆ ದೇಶವನ್ನು ತಿರುಗಬೇಕು, ಇಲ್ಲ ಕೋಶವನ್ನು ಓದಬೇಕು. ದೇಶ ಸಂಚಾರ ಮಾಡುವಾಗ ಹಲವೊಂದು ಪೂಜ್ಯರ ಒಂದು ದರ್ಶನ ಹಾಕಿ ಸಂಚಾರ ಮಾಡುತ್ತಾ ತೀರ್ಥ ಕ್ಷೇತ್ರಗಳ ದರ್ಶನ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾನೆ.